ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತೊಂದು ರೀಡಿಂಗ್ ಮಾಡಿ ನೋಡೋಣ. ಅದೇನು ಅಂತಂದರೆ, ಈಗ ಸದ್ಯ ತಾವು ಇರುವಂಥ ಪರಿಸ್ಥಿತಿ ಒಳಗೆ ತಮ್ಮ ಸುತ್ತಮುತ್ತ ಇರುವಂಥ ಜನ ತಮ್ಮ ಬದಲಾಗಿ ಏನು ವಿಚಾರ ಮಾಡಕತ್ತಾರ, ಓಕೆ, ಅಥವಾ ತಮ್ಮನ್ನು ಯಾರಾದರೂ ವಾಚ್ ಮಾಡಕತ್ತಾರೇನೋ ಆನ್ಲೈನ್ ಮೇಲನ್ರಿ, ನಿಮ್ಮ ಪ್ರೊಫೈಲ್ ಚೆಕ್ ಮಾಡಕತ್ತಾರೇನೋ, ಒಳ್ಳೇದಕ್ಕಾಗ್ಯೋ ಕೆಟ್ಟದ್ದಕ್ಕಾಗ್ಯೋ. ಕೆಲವೊಂದು ಸರ್ತಿ ಚೆಕ್ ಮಾಡೋ ಹೊತ್ನ್ಯಾಗ ಬೇರೆದವ್ರನ್ನೇ ಇರಬೇಕು ಅಂತಂತಲ್ಲ, ತಂದೆ ತಾಯಿನೂ ಇರ್ತಾರೆ, ಅಣ್ತಂಬ್ರು ಇರ್ತಾರೆ, ನಿಮಗೆ ಒಳ್ಳೆಯ ಫ್ರೆಂಡ್ಸೂ ಇರ್ತಾರೆ. ಅವ್ರು ನಿಜವಾಗ್ಲೂ ನಿಮ್ಮದು ಒಳ್ಳೆಯದನ್ನು ಬಯಸ್ತಿರ್ತಾರೆ. ಯಾಕಂದ್ರೆ ನೀವು ತುಂಬ ಅವರಿಗೆ ಆತ್ಮೀಯರಾದಂಥ ವ್ಯಕ್ತಿ, ಆಮೇಲೆ ಭಾಳ ವ್ಯಾಲ್ಯೂಯಬಲ್ ವ್ಯಕ್ತಿ ಅಂತ ಇಟ್ಕೊಡ್ರಿ. ನಿಮ್ಮ ಸೇಫ್ಟಿ ಏನ್ರಿ, ನಿಮ್ಮ ಸೆಕ್ಯೂರಿಟಿ ಏನ್ರಿ, ಅವ್ರಿಗೆ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಅವ್ರು ಅದ್ರ ಸಲುವಾಗೂ ನಿಮ್ಮನ್ನು ವಾಚ್ ಮಾಡ್ತಿರ್ತಾರೆ. ನೀವೇನು ಮಾಡಾಕತ್ತೀರಿ, ಯಾರ ಜೊತೆ ಅಡ್ಡಾಡಕತ್ತೀರಿ, ಎಲ್ಲಿ ಕೂಡೋದು ಏಳೋದು ಮಾಡ್ತಾ ಇರ್ತೀರಿ, ನಿಮ್ಮ ಫ್ರೆಂಡ್ ಸರ್ಕಲ್ ಹೆಂಗೈತಿ, ಇದನ್ನು ನೋಡ್ತಿರ್ತಾರೆ. ಕೆಲವೊಂದು ಸರ್ತಿ ಹಿಂಗೂ ಆಗಿರ್ಬೋದಲ್ಲ, ಅನ್ಎಕ್ಸ್ಪೆಕ್ಟೆಡ್ಲಿ ನಿಮಗೇನಾದರೂ ಮಟೀರಿಯಲ್ ವಿಷಯದೊಳಗೆ ಏನಾದರೂ ನಿಮಗೆ ಪ್ರಾಫಿಟ್ ಆಗಿರ್ಬೋದು. ಸೊ ನಿಮ್ಮ ಸುತ್ತಮುತ್ತ ಇರೋರು ಈ ಟೈಮ್ದೊಳಗೆ ನಿಮ್ಮ ಬದಲಾಗಿ ಏನು ವಿಚಾರ ಮಾಡಕತ್ತಾರ, ಅಥವಾ ಅವ್ರಿಗೆ ಅನ್ನಿಸ್ತಿರ್ಬೋದು ನಿಮ್ಮ ಹತ್ರ ಯಾವ ಸೀಕ್ರೆಟ್ಸ್ ಅದಾವ, ಯಾವ ಮಿಸ್ಟ್ರೀಸ್ ಅದಾವ, ಅವ್ನು ಹೆಂಗೆ ತೆಗಿಬೇಕು ಅಂತಂದು ಹೇಳೇನೋ ನೋಡ್ತಿರ್ಬೋದು. ಒಳ್ಳೇದಕ್ಕರೆ ಇರಲಿ ಕೆಟ್ಟದ್ದಕ್ಕರೆ ಇರಲಿ, ನಿಮ್ಮನ್ನು ಕಂಡು ಇನ್ಸ್ಪೈರ್ ಆಗಿ ನಿಮ್ಮ ಕಡೆಯಿಂದ ಮಾಹಿತಿ ತೊಗೊಂಡು ತಾವು ಜೀವನದೊಳಗೆ ಮುಂದೆ ಬರಬೇಕು ಅಂತಂತನೂ ವಿಚಾರ ಮಾಡ್ತಿರ್ಬೋದು. ಆ ಥರನೂ ಏನಾದರೂ ಆಗಿರ್ಬೋದು. ಅಥವಾ ತಮ್ಮ ಸುತ್ತಮುತ್ತ ಯಾರಾದರೂ ತಮ್ಮನ್ನು ಪ್ರೀತಿ ಮಾಡೋರು ಇರ್ಬೋದು, ತಮಗೆ ಹೇಳ್ಕೊಳ್ಳಿಕ್ಕೆ ಆಗ್ತಿರ್ಲಿಕ್ಕಿಲ್ಲ, ಸಮಯ ಸಂದರ್ಭ ಹುಡುಕಾಡ್ತಿರ್ಬೋದು, ಒಂದು ಒಳ್ಳೆ ಟೈಮಿಗಾಗಿ ಒಂದು ಒಳ್ಳೆಯ ಗಳಿಗೆಗಾಗಿ ವೇಟ್ ಮಾಡ್ತಾ ಇರ್ಬೋದು. ಅಂಥವ್ರು ಯಾರಾದರೂ ತಮ್ಮ ಸುತ್ತಮುತ್ತ ಅದಾರೇನೋ, ತಮ್ಮ ಸುತ್ತಮುತ್ತ ಇರುವಂಥವ್ರು ತಮ್ಮ ಬದಲಾಗಿ ಏನು ವಿಚಾರ ಮಾಡಕತ್ತಾರ, ನಿಮ್ಮ ಬದಲಾಗಿ ಅವ್ರ ಮನಸ್ಸಿನಾಗ ಏನು ವಿಚಾರ ನಡೆದಾವೆ ಈಗ ಸದ್ಯದ ಮಟ್ಟಿಗೆ ಅಂತ ಅನ್ನೋದನ್ನು ನೋಡೋಣ. ಈ ರೀಡಿಂಗ್ ನೋಡಬೇಕಂದ್ರೆ ಸ್ವಲ್ಪ ಬ್ರಾಡ್ ಮೈಂಡೆಡಾಗಿ ನೋಡಿರಿ, ಓಕೆ. ತಮ್ಗೆ ಯಾವುದು ರೆಸೊನೇಟ್ ಆಯ್ತೋ ತಾವು ಅದನ್ನು ತೊಗೊಳ್ರಿ, ತಮ್ಗೆ ಯಾವ ಸೂಟೇಬಲ್ ಇಲ್ಲೋ ಅದನ್ನು ಬಿಟ್ಬಿಡ್ರಿ, ಓಕೆ. ಓಕೆ, so these are the 3 cards, okay. This is a hermit, ನೋಡಿರಿ. ಈ ಕಾರ್ಡು ಅಥವಾ ಇದ್ರ ಮೀನಿಂಗ್ ಏನು ಹೇಳಕತ್ತೈತಿ ಅಂದರೆ, ನಿಮ್ಮ ಆಸ್ಪಾಸ್ ಇರೋರಿಗೆ ನಿಮ್ಮನ್ನು ನೋಡಿದ್ರೆ ಏನು ಅನ್ಸಕತ್ತೈತಿ ಅಂದ್ರೆ, ನೀವೇನೋ ಡೀಪ್ಲಿ ಥಿಂಕ್ ಮಾಡಾಕತ್ತೀರಿ ಅಂತಂತ ಅನ್ಸಕತ್ತೈತಿ. ಐಸೋಲೇಷನ್ದಾಗದಿರಿ, ಮಾತು ಕಡಿಮೆ ಆಗ್ಯಾವ, ನಿಮ್ಮ ಬದಲಾಗಿ ಅಷ್ಟೇ ನೀವು ವಿಚಾರ ಮಾಡ್ತಿರ್ತೀರಿ, ಅಥವಾ ನಿಮ್ಮ ಬದಲಾಗಿ ಅಷ್ಟೇ ನೀವು ಕೇರ್ ಮಾಡ್ತಿರ್ತೀರಿ. ಮಂದಿ ಯಾವುದೇ ಥರದ ವಿಷಯಗಳನ್ನು ನೀವು ಮಾತಾಡೋಂಗಿಲ್ಲ. ಅಂದರೆ ಬೇರೆಯವ್ರ ವಿಷಯಗಳನ್ನ ಯೂಶ್ವಲಿ ಮಾತಾಡ್ತೇವೆ, ಅವ್ರು ಹಂಗೆ ಇವ್ರು ಹಿಂಗೆ ಅಂತಂದು ಹೇಳಿ. ಸೊ ನೀವು ಏನೂ ಅದನ್ನು ಮಾತಾಡಕತ್ತಿಲ್ಲ ಅಂತಂತ ಅನಿಸುತ್ತೆ. ಒಂಥರ ಏನೋ ಅವ್ರಿಗೇನು ಅನಿಸುತ್ತೆ ಅಂತಂದ್ರೆ, ಮೊದಲು ನೀವು ಹೆಂಗೆ ಅವ್ರ ಜೊತೆಗಿರ್ತಿದ್ರಿ ಹಂಗೆ ಈಗ ಜೊತೆಗಿಲ್ಲ, ನೀವು ಒಬ್ಬೊಬ್ಬರೇ ಇರ್ತೀರಿ. ಅವ್ರಿಗೇನೋ ಅನಿಸುತ್ತೆ ನೀವೇನೋ ಹುಡ್ಕ್ಯಾಡಕತ್ತೀರಿ ಅಂತಂತ ಅನಿಸುತ್ತೆ. ನೀವು ರೀಸೆಂಟ್ಲಿ ಎಲ್ಲಿ ಕಾರ್ದದು ಏನಾದರೂ ನಿಮ್ಗೆ ಇಶ್ಯೂ ಆಗಿರ್ಬೇಕು, ಅಥವಾ ಕಾರದು ನೀವೇನಾದರೂ ಮಾರಿರಬೇಕು. ಮೇ ಬಿ ಅದ್ರದ್ದು ನಿಮಗೆ ಭಾಳ ಪ್ಯಾಷನ್ ಇರ್ತಿರ್ಬೇಕು. ಅವ್ರು ಅದನ್ನೂ ವಿಚಾರ ಮಾಡಾಕತ್ತಾರ. ಇಷ್ಟು ತಾನು ಪ್ಯಾಷನೇಟ್ಲಿ ಅಂಥವೆಲ್ಲ ಯೂಸ್ ಮಾಡುವಂಥ ಸಾಮಾನುಗಳನ್ನು ಈ ಮನುಷ್ಯ ಅದನ್ನು ಮಾರಿದ ಹೆಂಗೆ. ಸೊ ನಿಮ್ಮ ಕನ್ಫ್ಯೂಷನ್ ಸ್ಟೇಟ್ದಾಗ ಅದೀರಿ, ಯಾಕೋ ನಿಮ್ಮ ಕಂಡೀಷನ್ ಏನೋ ಅನ್ಸರ್ಟೇನ್ ಐತಿ ಅಂತಂತ ಅವ್ರಿಗೆ ಅನ್ಸಾಕತ್ತೈತೆ. ಎಲ್ಲೋ ನಿಮಗೆ ಮೆಂಟಲ್ ಕ್ಲಾರಿಟಿ ಇಲ್ಲ, ಕ್ಲಾರಿಟಿ ನೀವು ಹುಡುಕ್ಯಾಡಕತ್ತೀರಿ ಅಂತಂತ ಅವ್ರಿಗೆ ಅನಿಸುತ್ತೆ. ಬಹುತೇಕ ನೀವು ಯಾರ ಕಾಂಟ್ಯಾಕ್ಟ್ನಾಗೂ ಇಲ್ಲ, ಬಹುತೇಕ ಬೇರೆದವ್ರ ಜೊತೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ದೊಳಗೆ ನೀವು ಹೋಗಿರಬೇಕು. ಬಹುತೇಕ ಈಗ ನೀವೇನು ಹುಡ್ಕ್ಯಾಡಕತ್ತೀರಿ ಅಂತಂದು ಹೇಳಿ ನಿಮ್ಮ ಸುತ್ತಮುತ್ತ ಇರೋರೆಲ್ಲರೂ ವಿಚಾರ ಮಾಡಕತ್ತಾರೆ. ಬಹುತೇಕ ಅವ್ರೇನಾದರೂ ನಿಮ್ಮನ್ನು ಆನ್ಲೈನ್ ಏನಾದರೂ ಚೆಕ್ಕದು ಮಾಡಿರ್ಬೇಕು. ಅವರು ಬಹುತೇಕ ಆನ್ಲೈನ್ ಯಾರಾದರೂ ಅವ್ರಿಗೆ ಸುದ್ದಿನೂ ಹೇಳಿರ್ಬೇಕು, ನೀವು ಇರುವಂಥ ಕಾರನ್ನು ಮಾರಿರಿ ಅಂತಂದು ಹೇಳಿ. ನಿಮ್ಮ ಆಸ್ಪಾಸ್ ಇರುವಂಥವ್ರು ಅದನ್ನು ಕಂಡವ್ರು ಯಾರಾದರೂ ಹೇಳಿರ್ಬೇಕು ಅವರಿಗೆ.
ಸೊ ಅವ್ರಿಗೇನು ಅನ್ಸಾಕತ್ತಂತಾರೆ, ಏನಾದರೂ ಇಶ್ಯೂಸ್ ಇರಬಹುದು. ಬಹುತೇಕ ನಿಮ್ಮ ಸ್ಟೇಟನ್ನು ಈಗ ಹಿಂಗೆ ಇರಬಹುದು. ನಿಮ್ಗೆ ಯಾರಿಗಾದರೂ ನಿಮಗೇನಾದರೂ ಗೈಡೆನ್ಸೂ ಬೇಕಾಗಿತ್ತೇನೋ ಯಾರ್ದಾದ್ರೂ. ಯಾರೇ ಇದ್ರೆ ನೋಡಿರಿ, ಅಂಥವ್ರು ಇದ್ರೆ ಅವ್ರ ಜೊತೆ ಮಾತಾಡಿ ನೋಡಿರಿ. ಅವ್ರಿಗೇನು ಅನಿಸ್ತತಿ ಅಂತಂದ್ರೆ, ಯು ಆರ್ ಇನ್ ಅ ವೆರಿ ಮಚ್ ಕನ್ಫ್ಯೂಷನ್ ಸ್ಟೇಟ್. ನಿಮಗೆ ಗೊತ್ತಾಗವಲ್ತು ಏನು ಮಾಡಬೇಕು ಅಂತಂದು ಹೇಳಿ. ಸೊ ನಿಮ್ಮ ಸುತ್ತಮುತ್ತ ಇರೋರನ್ನಾಗಲಿ ಅಥವಾ ನಿಮ್ಮನ್ನು ಪ್ರೀತಿ ಮಾಡೋರಾಗಲಿ ನಿಮ್ಮ ಬದಲಾಗಿ ಯಾಕೋ ಸ್ವಲ್ಪ ಡೌಟ್ಫುಲ್ ಅದಾರ ಅವ್ರು. ಅಂದ್ರೆ ಅವ್ರಿಗೆ ಅನ್ನಿಸ್ತತಿ ನೀವು ಯಾವುದೋ ಹೇಳಲಾರ್ದಂಥ ವ್ಯಕ್ತ ಮಾಡಲಾರ್ದಂಥ ವಿಷಯದಲ್ಲೇ ಸಿಕ್ಕಾಕೊಂಡಿರಿ ಅಂತಂದು. ಅವ್ರಿಗೇನು ಅನಿಸುತ್ತೆ ಅಂತಂದರೆ, ನೀವು ಅವ್ರ ಜೊತೆ ಮಾತಾಡಿದರೆ ಅವ್ರು ಯಾವುದೇ ಥರದಿಂದ ನಿಮಗೆ ಗೈಡ್ ಮಾಡಬಹುದು ಅಂತಂತ ಅವ್ರಿಗೆ ಅನಿಸುತ್ತೆ. ನೀವು ಫ್ರೆಂಡ್ ಅಲ್ಲ, ಸೊ ನಿಮ್ಮ ಅನ್ಸರ್ಟೆನಿಟಿ ಅನ್ರಿ ಅಥವಾ ನಿಮ್ಮ ಕ್ಲಾರಿಟಿ ಇರಲಾರ್ದಂಥ ಈ ಸದ್ಯ ಸಂದರ್ಭ ಏನೈತಿ ಅದು ಅವ್ರಿಗೂ ಇಷ್ಟ ಆಗಾಕತ್ತಿಲ್ಲ. ಸೊ ದೇ ಆರ್ ಥಿಂಕಿಂಗ್ ಅಬೌಟ್ ಯು. ಈ ಥರ ಏನಾದರೂ ನಿಮ್ಮ ಸುತ್ತಮುತ್ತ ನೀವೇನಾದರೂ ಆ ಥರದ ಕಂಡೀಷನ್ದೊಳಗೆ ಇದ್ರಿ ಅಂತಂದ್ರೆ, ನಿಮ್ಮ ಸುತ್ತಮುತ್ತ ಇರುವಂಥ ಜನ, ನಿಮ್ಮನ್ನು ಇಷ್ಟಪಡುವಂಥ ಜನ, ನೀವು ಬೇಕು ನಮ್ಮ ಪರಿಸರದಲ್ಲಿ ಅಂತ ಅನ್ಕೊಳ್ಳುವಂಥ ಜನ ನಿಮ್ಮ ಬದಲಾಗಿ ಹಂಗೆ ವಿಚಾರ ಮಾಡಕತ್ತಾರೆ. ಸೊ ಥಿಂಕ್ ಅಬೌಟ್ ಇಟ್. ಆ ಕಾರ್ಡ್ ಏನು ಹೇಳ್ತತಿ ಅಂತಂತಂದ್ರೆ, ಇನ್ ಕೇಸ್ ಯಾವುದಾದ್ರೂ ಒಂದು ಡಾರ್ಕ್ನೆಸ್ ಒಳಗೆ ನೀವಿದ್ರಿ ಅಂತಂದರೆ ಯಾವುದರ ಜೊತೆ ನೀವು ಮಾತಾಡೋದು ಒಳ್ಳೆಯದು. ಓಹೋ, ಡೆವಿಲ್ ಕಾರ್ಡ್. ಓಕೆ, ಡೆವಿಲ್ ಕಾರ್ಡ್ ಇಸ್ ದೇರ್. ಓಕೆ, ಈ ಕಾರ್ಡ್ ಏನು ಹೇಳ್ತತಿ ಅಂದ್ರೆ, ನನಗನ್ಸಿ ಮಟ್ಟಿಗೆ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ದೊಳಗೆ ಏನಾದರೂ ಹೋಗಿರ್ಬೋದು. ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮ್ಮ ಸರ್ಕಲ್, ನಿಮ್ಮ ಆಸ್ಪಾಸ್ ಇರುವಂಥ ಜನ, ನಂಗೆ ಅನಿಸೋ ಮಟ್ಟಿಗೆ ಕಡಿಮೆ ಮಾತಾಡೋದಾಗಲಿ ಈ ಥರ ಏನಾದರೂ ಮಾಡಕತ್ತಿರ್ಬೇಕು. ಐಸೋಲೇಷನ್ದಾಗ ಹೋದಂಗೆ ಆಗಿರ್ಬೇಕು, ಅಥವಾ ನಿಮ್ಮ ಬಿಹೇವಿಯರ್ದೊಳಗೆ ಭಾಳಷ್ಟು ಚೇಂಜಸ್ ಬಂದಿರಬೇಕು. ನೀವು ಮೊದಲು ಏನೆಲ್ಲ ವಿಷಯಗಳನ್ನು ನೀವು ಮಾಡ್ತಿರಲಿಲ್ಲ, ಕೆಲವೊಂದು ವಿಷಯಗಳೊಳಗೆ ನೀವೇನು ಇಂಟ್ರೆಸ್ಟ್ ತೊಗೋತಿರ್ಲಿಲ್ಲ, ನೀವು ಅಂಥ ವಿಷಯಗಳೊಳಗೆ ಬಹುತೇಕ ಇಂಟ್ರೆಸ್ಟ್ ತೊಗೊಳಕತ್ತಿರ್ಬೇಕು ಈಗ ಸದ್ಯ. ಓಕೆ, ನೀವೇನಾದರೂ ಆ ಥರದ ವಿಷಯಗಳನ್ನ ಕಂಡು ಬರುವಂಗೆ ಮಾಡಾಕತ್ತಿರ್ಬೇಕು. ಅವ್ರಿಗೆ ಅನ್ನಿಸ್ತತಿ ನೀವು ಯಾವುದೋ ಒಂದು ವಿಷವರ್ತುಲದಲ್ಲಿ ಸಿಕ್ಕಾಕೊಂಡಿರಿ ಅಂತಂದು ಹೇಳಿ. ಏನಾದರೂ ಅಡಿಕ್ಷನ್ ಇರ್ಬೋದು, ಏನಾದರೂ ಒಂದು ಯಾರದರ ಜೊತೆ ಏನಾದರೂ ಒಂದು ಸಂಬಂಧ ಇರ್ಬೋದು, ಸಮಾಜಕ್ಕೆ ಬೇಡವಾದಂಥ ಒಂದು ಸಂಬಂಧದಲ್ಲಿ ನೀವೇನೋ ಸಿಕ್ಕಾಕೊಂಡಿರಿ ಅಂತಂತ ಅವ್ರಿಗೆ ಅನ್ನಿಸುತ್ತೆ. ಎಷ್ಟೋ ಸರಿ ನೀವು ಮೆಸೇಜ್ ಮಾಡಿದಾಗ, ಅವ್ರು ನಿಮಗೆ ಮೆಸೇಜ್ ಮಾಡಿದಾಗ ಬಹುತೇಕ ನೀವೇನಾದರೂ ಅದಕ್ಕೆ ಇಂಟ್ರೆಸ್ಟ್ ತೋರಿಸಿರ್ಲಿಕ್ಕಿಲ್ಲ. ಯಾಕೆ ಹೆಂಗಿರ್ತತಿ ಅಂತಂದರೆ, ಡೆವಿಲ್ ಕಾರ್ಡ್ ಬಂದಾಗ ದಿಸ್ ಈಸ್ ಅ ಡಿಮನ್. ಓಕೆ, ಒಂಥರ ಡಿಸ್ಟ್ರಕ್ಟಿವ್ ಬಿಹೇವಿಯರ್ ಇರ್ತೈತಿ. ಮನುಷ್ಯ ಹೆಂಗಿರ್ತತಿ ಅಂತಂದ್ರೆ ತಲೆ ಕೆಟ್ಟಿರ್ತೈತೆ. ಅವಾಗ ಅವ್ರು ಯಾರು ಹೇಳಿದ ಮಾತನ್ನೂ ಕೇಳ್ತಿರಂಗಿಲ್ಲ. ಸೊ ಅವ್ರಿಗೇನು ಅನಿಸತಿ ಅಂತಂತಂದ್ರೆ, ಅವ್ರಿಗೆ ಏನು ಅನಿಸತಿ ಅಥವಾ ಈ ಪರಿಸ್ಥಿತಿ ಹಿಂಗೂ ಆಗ್ಬೋದಲ್ಲ, ಯಾವಾಗ ನೀವು ಕನ್ಫೆಷನ್ ಮಾಡ್ಕೊಳಕ್ಕೆ ಹೋಗ್ಬೋದು, ನೀವು ಯಾವಾಗ ಸಾರಿ ಹೇಳಕ್ಕೆ ಹೋಗ್ಬೋದು, ಅವಾಗ ಬಹುತೇಕ ನಿಮ್ಮಲ್ಲಿ ಅವ್ರು ಇಂಟ್ರೆಸ್ಟ್ ತೋರಿಸ್ಲಿಕ್ಕಿಲ್ಲ. ಆ ಥರದ ಘಟನೆಯೂ ಆಗಬಹುದು. ಓಕೆ, ಕೆಲವೊಂದಿಷ್ಟು ಜನ ನಿಮ್ಮ ಪ್ರೊಫೈಲ್ ಚೆಕ್ಕನ್ನು ಮಾಡ್ತಿರ್ಬೋದು. ನಿಮಗೆ ಬೇಕಾದವರು ನಿಮ್ಮ ಬಿಹೇವಿಯರ್ದಿಂದ ನಿಮ್ಮಲ್ಲಿ ಇಂಟ್ರೆಸ್ಟ್ ಅವರು ಕಳ್ಕೊಳಕತ್ತಿರ್ಬೋದು. ನಿಮ್ಮ ಆಸ್ಪಾಸ್ನಲ್ಲಿ ಈ ಥರದ ವಿಷಯ ನಡೀತಾ ಇರ್ಬೋದು. ಸ್ವಲ್ಪ ಲಕ್ಷ್ಯ ಕೊಡ್ರಿ. ನಿಮಗೆ ಬೇಕಾದವರೆಲ್ಲರೂ ನಿಮ್ಮಿಂದ ದೂರ ಆಗುವಂಥದ್ದು. ಸೊ ಎಷ್ಟಾಕತ್ತೆ ಅಷ್ಟು ಲಘು ಕನ್ಫೆಷನ್ ಮಾಡ್ಕೊಂಡ್ರೆ ಚಲೋ. ನಿಮ್ಮ ಆಸ್ಪಾಸ್ ಈ ವಿಷಯ ನಡೆಯಾಕತ್ತೈತಿ, ಅವ್ರು ಹಂಗೆ ಅನ್ಕೊಳಕತ್ತಾರೆ. ಯಾಕಂದ್ರೆ ಒಂದು ಪೀಕ್ ಪಾಯಿಂಟ್ ರೀಚ್ ಆಗೋಕ್ಕಿಂತ ಮುಂಚೆ ಕನ್ಫೆಷನ್ ಮಾಡ್ಕೊಳ್ಳೋದು ಒಳ್ಳೆಯದು. ಯು ಮೆಸೇಜ್ ದೆಮ್. ನೀವೇ ಟೆಕ್ಸ್ಟ್ ಮಾಡಿರಿ, ನೀವೇ ಫೋನ್ ಮಾಡಿರಿ, ನೀವೇ ಹೋಗಿ ಭೇಟಿಯಾಗ್ರಿ, ಮಾತಾಡ್ರಿ. ಭಾಳ ದಿನ ಏನಾಗ್ತೈತಿ, ನಾವು ಮಾತಾಡಲಿಲ್ಲ ಅಂತಂತಂದ್ರೆ ಕಮ್ಯುನಿಕೇಷನ್ ಗ್ಯಾಪ್ ಬಂತು ಅಂತಂತಂದ್ರೆ, ಕೆಲವೊಂದು ಸರ್ತಿ ಗ್ಯಾಪ್ ಎಷ್ಟು ದೊಡ್ಡದಾಗ್ತೈತಲ್ಲ ಅದನ್ನು ವಾಪಸ್ ನಮಗೆ ಸರಿ ಮಾಡೋಕ್ಕಾಗಂಗಿಲ್ಲ. ಆ ಥರದ ವಿಷಯ ಏನಾದರೂ ಆಗ್ಬೋದು. ಅದಕ್ಕಿಂತ ಮುಂಚೆ ಕನ್ಫೆಷನ್ ಮಾಡಿಕೊಂಡು ನೀವು
ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋದು ಚಲೋ. ನೋಡಿ, ಈ ಕಾರ್ಡ್ ಅಂತೂ ದಿಸ್ ಗಿವ್ಸ್ ಅ ವೆರಿ ಕ್ಲಿಯರ್ ಕಟ್ ಮೆಸೇಜ್. ನಿಮ್ಮ ಸುತ್ತಮುತ್ತ ಇರೋರಿಗೆ ಏನು ಅನಿಸುತ್ತೆ ಅಂತಂದರೆ, ನೀವು ಯಾವುದೋ ವಿಷಯದೊಳಗೆ ಟ್ರ್ಯಾಪ್ ಆದಂಗೆ ಅನಿಸುತ್ತೆ ಅವ್ರಿಗೆ. ಯಾಕಂದರೆ ಮೊದಲಿನಂಗೆ ಬಿಹೇವಿಯರ್ ಇಲ್ಲ. ಬಿಹೇವಿಯರ್ದೊಳಗೆ ಸಾಕಾಗುವಷ್ಟು ಚೇಂಜಸ್ ಬಂದಾವೆ. ನಿಮ್ಮನ್ನು ಯಾವಾಗಲೂ ಮಾತಾಡಿಸಿದ್ರು ಸಹಿತ ನಿಮ್ಮ ಮಾತಿನೊಳಗೆ ಕ್ಲಾರಿಟಿ ಇರೋದಿಲ್ಲ, ನಿಮ್ಮ ವಿಚಾರದೊಳಗೆ ಕ್ಲಾರಿಟಿ ಇರೋದಿಲ್ಲ. ಅದನ್ನು ಅವ್ರು ಅಬ್ಸರ್ವ್ ಮಾಡ್ಯಾರ. ಎಲ್ಲಾದರೂ ಸ್ಟಕ್ ಆದಂಗೆ ಯಾವುದೇ ವಿಷಯ ಮಾತಾಡಬೇಕು ಅಂತಂತಂದ್ರೆ ಮೊದಲಿನಷ್ಟು ಅದರೊಳಗೆ ಮಾತಿನೊಳಗನ ಕ್ಲಾರಿಟಿ ಇರೋಂಗಿಲ್ಲ. ಸೊ ನನಗೆ ಅನಿಸೋ ಮಟ್ಟಿಗೆ ಏನಾದರೂ ಮಾತಾಡಬೇಕು ಅಂತಂದ್ರೆ ಹಿಂದೆ ಸರಿತಿರ್ಬೋದು ಬಹುತೇಕ ತಾವು ಏನಾದರೂ ಎಲ್ಲ ವಿಷಯದೊಳಗೆ ಮೊದಲೇ ತಾವು ಮುಂದಾಗಿ ಏನು ಮಾತಾಡ್ತಿದ್ರಿ ಅದು ಬಹುತೇಕ ಈಗ ಮಾತಾಡ್ತಿರ್ಲಿಕ್ಕಿಲ್ಲ. ಈಗ ಒಂಥರ ಹ್ಯಾಂಗ್ಡ್ ಮ್ಯಾನ್ ಅಂತ ಪರಿಸ್ಥಿತಿ ನೋಡಿದರೆ ಬಹುತೇಕ ಅವರಿಗೆ ಸಹಜಿಕ ಗೊತ್ತಾಗ್ತಿರ್ಬೋದು ಎಲ್ಲಾದರೂ ಸಿಕ್ಕಾಕೊಂಡಾಗ ಕಾಣ್ತತಿ ಅಂತಂದು ಹೇಳಿ. ಅಥವಾ ಯಾವುದಾದ್ರೂ ವಿಷಯ ಏನಾದರೂ ಮುಂದಿಡಬೇಕು ಅಂತ ನಿಮಗೆ ಅನ್ಸಾಕತ್ತಿದ್ರು ಸಹಿತ ಅದನ್ನು ಸರಿಯಾಗಿ ಹೆಂಗೆ ನಾನು ಡಿಸ್ಪ್ಲೇ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾಯಿಲ್ಲ. ಎಲ್ಲೋ ಸ್ಟಕ್ ಆದಂಥ ಪರಿಸ್ಥಿತಿ ಅಂತ ನಿಮ್ಮ ಸುತ್ತಮುತ್ತ ಇರೋರಿಗೆ ಅಂತಂತ ಅನಿಸುತ್ತೆ. ನಾವು ದಿಸ್ ಈಸ್ ಅ ಬ್ರೇಕಿಂಗ್ ಪಾಯಿಂಟ್. ಬಹುತೇಕ ನಿಮ್ಮ ಆಸ್ಪಾಸ್ ನಿಮಗೆ ಭಾಳ ಬೇಕಾದಂಥ ಜನ ಇರ್ಬೋದು. ನಾವು ಸ್ಟಾರ್ಟೆಡ್ ಗೆಟ್ಟಿಂಗ್ ಎವಿಡೆನ್ಸಸ್ ಪ್ರೂಫ್ಸ್ ಅನ್ರಿ, ಫ್ಯಾಕ್ಟ್ಸ್ ಅನ್ರಿ. ಬಹುತೇಕ ಅವರೆಲ್ಲ ಸೋಷಿಯಲ್ ಮೀಡಿಯಾ ಮೇಲಿಂದ ಏನಾದರೂ ತೆಗಿತಾ ಇರ್ಬೋದು. ನೀವು ಯಾರ ಜೊತೆ ಕಾಂಟ್ಯಾಕ್ಟ್ನಾಗಿದ್ರಿ, ನೀವೇನೇನು ಮಾಡ್ತಿದ್ರಿ, ನೀವೆಲ್ಲೆಲ್ಲಿ ಹೋಗ್ತಿದ್ರಿ, ಮೊದಲು ಹೆಂಗಿದ್ರಿ, ಈಗ ಎಷ್ಟು ದಿವಸದಿಂದ ನಿಮಗೆ ಈ ಥರದ ವಿಷಯ ನಿಮ್ಮಲ್ಲಿ ನಡೆದೈತಿ ಅನ್ನೋದನ್ನು ಅವ್ರು ಬಹುತೇಕ ಚೆಕ್ ಮಾಡಕತ್ತಿರ್ಬೇಕು. ನನಗೆ ಅನಿಸಿ ಮಟ್ಟಿಗೆ ಅವ್ರು ನಿಮ್ಮ ಸಲ ಭಾಳ ವೇಟ್ ಮಾಡಿರಬೇಕು. ಬಟ್ ನಿಮ್ಮ ಕಡೆಯಿಂದ ಏನೋ ಸರಿಯಾಗಿ ಅವ್ರಿಗೆ ಕ್ಲೂ ಸಿಕ್ಕಿರ್ಲಿಕ್ಕಿಲ್ಲ, ಉತ್ತರ ಸಿಕ್ಕಿರ್ಲಿಕ್ಕಿಲ್ಲ. ಸೊ ಈಗೇನು ಹೆಂಗೆ ಎಲ್ಲ ಯಾರ ಬದಲಾಗಾದರೂ ನೀವು ಸೋಷಿಯಲ್ ಮೀಡಿಯಾ ಮೇಲೆ ನೀವು ವಿಷಯಗಳನ್ನ ಹೊರಗೆ ತೆಗಿಬೋದು. ಸೊ ದೇ ಆರ್ ಕಲೆಕ್ಟಿಂಗ್ ಪ್ರೂಫ್ಸ್, ದೇ ಆರ್ ಟೇಕಿಂಗ್ ಸ್ಕ್ರೀನ್ಶಾಟ್ಸ್. ಇದು ನಿಮಗೆ ಬೇಕಾಗಿದ್ದು ಅಂತ ಜನನ ಮಾಡಾಕತ್ತದ. ಅದರ್ವೈಸ್ ನೀವು ಹ್ಯಾಂಗ್ಡ್ ಮ್ಯಾನ್ ಆದ್ರಿ ಅಂತಂತಂದ್ರೆ ಬೇರೆಯವ್ರಿಗೆ ಏನಾಗಬೇಕಾಗೈತಿ ಅಲ್ಲ. So this is last we'll take, okay? Okay, yes. ನೋಡಿ, ಇಲ್ಲೇ ಪೇಜ್ ಆಫ್ ಪೆಂಟಕಲ್ಸ್ ಏನು ಹೇಳ್ತತಿ ಅಂದ್ರೆ, ಮೊದಲು ಅವ್ರಿಗೆ ಅನಿಸ್ತಿತ್ತು ಏನಂತಂತಂದ್ರೆ ನೀವು ಸ್ವಲ್ಪ ಇಮ್ಯಾಚೂರ್ ಪರ್ಸನ್ ಅಂತ ಅವ್ರಿಗೆ ಅನಿಸುತ್ತೆ. ಬಟ್ ಈಗ ಅವ್ರಿಗೆ ಹಂಗೆ ಅನ್ಸಂಗಿಲ್ಲ. ಅವ್ರಿಗೆ ಅನಿಸ್ತತಿ ಎಲ್ಲೂ ಸ್ವಲ್ಪ ಮ್ಯಾಚುರಿಟಿ ಬಂದಂಗೆ ಕಾಣ್ತತಿ. ಫೈನಾನ್ಷಿಯಲ್ ಕಂಡೀಷನ್ ಎಲ್ಲರೇ ಸುಧಾರಿಸ್ದಂಗೆ ಅಂತ ಅನಿಸುತ್ತೆ. ಬಹುತೇಕ ನೀವೇನಾದರೂ ಯೂಸ್ ಮಾಡುವಂಥ ಬಟ್ಟೆ ಆಗಲಿ ಅಥವಾ ನಿಮ್ಮ ಡೈಲಿ ರುಟೀನ್ದೊಳಗೆ ಬಹುತೇಕ ಭಾಳ ಜಾಸ್ತಿ ಚೇಂಜಸ್ ಬಂದಿರಬೇಕು. ಅಂದರೆ ನೋಟಿಸೇಬಲ್ ಚೇಂಜಸ್ ಬಂದಿರಬೇಕು. ಮೊದಲು ಹೆಂಗೆ ಇರ್ತಿದ್ರಿ ಬಹುತೇಕ ಈಗ ಹಂಗೆ ಇರ್ತಿರ್ಲಿಕ್ಕಿಲ್ಲ. ಸೊ ಜನ ವಿಚಾರ ಮಾಡಕತ್ತಿರ್ಬೇಕು, ಎಲ್ಲಾದರೂ ಫೈನಾನ್ಷಿಯಲ್ ಏನಾದರೂ ಇವ್ರಿಗೆ ಗೇನ್ ಆಗಿರ್ಬೋದು ಅಂತಂದು ಹೇಳಿ. ಆಮೇಲೆ ಮೆಂಟಲ್ ಮ್ಯಾಚುರಿಟಿ ಒಳಗೆ ಏನಾದರೂ ಸ್ವಲ್ಪ ಇಂಪ್ರೂವ್ಮೆಂಟ್ ಬಂದೈತಿ. ಯಾರೇನಾದರೂ ಬುದ್ಧಿ ಹೇಳಿರಬೇಕು, ತಿಳ್ಕೊಂಡಿರಬೇಕು. ಅಥವಾ ಈಗ ಮೊದಲಿನಗಿಂತಲೂ ಸ್ವಲ್ಪ ಏನು ಕೆಲಸ ಮಾಡ್ತಿರ್ತಾರೆ ಅದರೊಳಗೆ ಜವಾಬ್ದಾರಿ ಬಂದೈತಿ ಅಂತ ಅಂದ್ಕೊಳ್ಳುವಂಥದ್ದು. ಅಥವಾ ಕೆಲವೊಂದಿಷ್ಟು ಜನ ನಿಮ್ಮ ಫ್ರೆಂಡ್ಸ್ ಅದು ಅನ್ನಕತ್ತಿರ್ಬೇಕು, ಏನೋ ಮ್ಯಾನಿಫೆಸ್ಟ್ ಮಾಡಾಕತ್ತಿ, ಏನೋ ಮ್ಯಾನಿಫೆಸ್ಟ್ ಮಾಡಿದ್ದು ಸಿಕ್ಕೈತೆ ನಿನಗಂತ. ಈ ಥರನೂ ಏನಾದರೂ ನಡೆದಿರ್ಬೋದು.
ನಿಮ್ಮ ಆಸ್ಪಾಸಿನ ಜನರಿಗೆ ಹಿಂಗೂ ಅನ್ನಿಸ್ತಿರ್ಬೋದು. ನಿಮ್ಮ ಕರಿಯರ್ದೊಳಗೆ ಏನಾದರೂ ಒಂದು ಹೊಸದೊಂದು ಸ್ಟಾರ್ಟಪ್ ಆಗುವಂಥದ್ದು, ಅಥವಾ ನಿಮ್ಮ ಕರಿಯರ್ದೊಳಗೆ ಏನಾದರೂ ಒಂದು ಇಂಪ್ರೂವ್ಮೆಂಟ್ ಬರುವಂಥದ್ದು. ಈಗ ಸದ್ಯ ಏನಾದರೂ ಒಂದು ಅಂಥದ್ದನ್ನ ಅವ್ರು ಗಮನಿಸ್ತಿರ್ಬೋದು. ಈಗ ಅನಿಸುತ್ತವ್ರಿಗೆ ನಿಮ್ಮನ್ನು ನೋಡಿದ್ರೆ, ಮೊದಲು ಅನಿಸಿತ್ತು ಇಮ್ಯಾಚೂರ್ ಅದಿರಿ ಅಂತಂದು. ಈಗ ಹೆಂಗಂತಂದ್ರೆ ರಿಲಯಬಲ್ ಪರ್ಸನ್ ಅನ್ರಿ, ಟ್ರಸ್ಟ್ ಮಾಡ್ಬೋದು. ಮೊದಲೆಲ್ಲ ಹುಡುಗ ಬುದ್ಧಿ ಎಲ್ಲರ ಜೋಡಿ ಮಾತಾಡ್ಕೊತ ಅಡ್ಡಾಡ್ತಿದ್ರೆ. ನಿಮಗೆ ಯಾವ ವಿಷಯನ ನಿಮ್ಮ ಮಟ್ಟಿಗೆ ಇಡಬೇಕು, ನಿಮ್ಮಷ್ಟಕ್ಕೆ ಇಡಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಈಗ ಹಂಗಲ್ಲ. ಈಗ ಮೆಂಟಲ್ ಮ್ಯಾಚುರಿಟಿ ಬಂದೈತಿ. ಈಗ ಹೆಂಗಂತಂತಂದ್ರೆ ಜಾಸ್ತಿ ಜನ ನನ್ನ ಬದಲಾಗಿ ಏನು ವಿಚಾರ ಮಾಡ್ತಾರೆ ಅನ್ನೋದ್ರ ಬದಲಾಗಿ ನೀವು ವಿಚಾರ ಮಾಡೋಂಗಿಲ್ಲ. ಇವ್ರು ನಾವು ಅನ್ಬಾದರ್ಡೇನು. ಮ್ಯಾಚುರಿಟಿ ಲೆವೆಲ್ ಇನ್ಕ್ರೀಸ್ ಆದಮೇಲೆ ಫ್ಯೂಚರ್ದೊಳಗೆ ಸಕ್ಸಸ್ ಹೆಂಗೆ ಕಂಡುಕೊಳ್ಬಹುದು ಅನ್ನುವಂಥದ್ರ ಬದಲಾಗಿ ಈಗ ಸೀರಿಯಸ್ಲಿ ಯು ಆರ್ ಥಿಂಕಿಂಗ್ ಅಬೌಟ್ ಇಟ್. ಈ ನೀವೇ ಅಷ್ಟೇ ಅಲ್ಲ, ನಿಮ್ಮ ಸುತ್ತಮುತ್ತ ಇರುವಂಥವ್ರು ಜನ ಇದನ್ನೆಲ್ಲ ನೋಟಿಸ್ ಮಾಡಕತ್ತಾರೆ. ಹೆಂಗಂತಂತಾರೆ ಮೊದಲಿರುವಂಥ ಹುಡುಗ ಬುದ್ಧಿಗಿಂತಲೂ ಈ ಹೆಂಗಂತಾರೆ ನಾವು ಗ್ರೋನ್ ಅಪ್ ಪರ್ಸನ್. ಯಾವುದೇ ಕೆಲಸ ಕೊಟ್ಟರೂ ಸಹಿತ ನಂಬಿ ಕೆಲಸ ಕೊಡಬಹುದು ನಿಮ್ಮನ್ನು ಅನ್ನುವಂಥದ್ದು ಜನರಿಗೆ ಈಗ ವಿಷಯ ಗಮನಕ್ಕೆ ಬರಾಕತ್ತೈತಿ. ಓಕೆ, ಸೊ ತಮ್ಮ ಸುತ್ತಮುತ್ತ ಏನು ಆಗ್ತಾ ಇರ್ಬೋದು ಅನ್ನೋದ್ರ ಬದಲಾಗಿ ನಾವು ನೋಡಿದ್ವಿ. ಸೊ ಈ ವಿಡಿಯೋ ತಮಗೆ ಇಷ್ಟ ಆಗಿರ್ಬೋದು ಅಂತಂತ ಅಂದ್ಕೊಂಡೇನಿ. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.